ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಹರಿತಕ್ಕಂತಹ ನದಿಗಳ ಒಂದು ಪರಿಚಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಪ್ಲೀಸ್ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದಾಗಿ ಗಂಗಾ ನದಿಯ ಬಗ್ಗೆ ನೋಡೋಣ. ಗಂಗಾ ನದಿ ಭಾರತದ ಪವಿತ್ರವಾದ ನದಿಗಳಲ್ಲಿ ಪ್ರಮುಖವಾದದ್ದು. ಗಂಗಾ ನದಿಯು ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವನದಿ ಅಂತೇಳಿ ಕರೀತಾರೆ. ಭಾರತ ದೇಶದ ಉದ್ದಗಲಕ್ಕೂ ಗಂಗಾ ನದಿಯನ್ನು ಮಾತೃದೇವತೆಯ ರೂಪದಲ್ಲಿ ಪೂಜಿಸುವ ನಂಬಿಕೆ ಹಿಂದೂ ಧರ್ಮೀಯರಲ್ಲಿ ಇದೆ. ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ 1558 ಮೈಲಿಗಳಷ್ಟು ಅಂದರೆ 2507 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೆಕ್ಸ್ಟು ಯಮುನಾ ನದಿ ಬಗ್ಗೆ ನೋಡೋಣ. ಈ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ. ಯಮುನೆಯ ಉಗಮ ಸ್ಥಾನ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿಯಿಂದ ಸುಮಾರು 1570 ಕಿಲೋಮೀಟರ್ ಹರಿದು ನಂತರ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಯಮುನಾ ನದಿಯು ಗಂಗಾ ನದಿಯನ್ನು ಕೂಡಿಕೊಳ್ಳುತ್ತೆ. ತನ್ನ ಹಾದಿಯಲ್ಲಿ ಯಮುನೆಯು ಉತ್ತರಾಖಂಡ, ಹರಿಯಾಣ, ದೆಹಲಿ ಹಾಗೂ ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಹರಿಯುವಳು. ದೆಹಲಿ, ಮಥುರಾ ಮತ್ತು ಆಗ್ರಾ ಯಮುನಾ ನದಿಯ ತೀರದ ಪ್ರಮುಖ ಪಟ್ಟಣಗಳು. ಗಂಗಾ ನದಿಯ ಅತಿ ದೊಡ್ಡ ಉಪನದಿಯಾದ ಯಮುನೆಗೆ ಹಲವಾರು ಉಪನದಿಗಳಿವೆ. ಅವುಗಳಲ್ಲಿ ಕೆಲವು ಚಂಬಲ್, ಬೇತ್ವಾ, ತೋನ್ಸ್ ಮತ್ತು ಕೇನ್. ಇವುಗಳಲ್ಲಿ ತೋನ್ಸ್ ಎಲ್ಲಕ್ಕಿಂತ ಉದ್ದವಾಗಿ ಹರಿಯುತ್ತೆ. ನೆಕ್ಸ್ಟು ಬ್ರಹ್ಮಪುತ್ರ ನದಿ ಬಗ್ಗೆ ನೋಡೋಣ. ಹಲವು ರಾಷ್ಟ್ರಗಳ ಎಲ್ಲೆಯನ್ನು ಮೀರಿ ಹರಿಯುವ ಬ್ರಹ್ಮಪುತ್ರ ಏಷ್ಯಾದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ನೈಋತ್ಯ ಟಿಬೆಟ್ನ ಮಾನಸ ಸರೋವರದ ಚಮ್ಯಾಂಗ್ಡಂಗ್ ಬಳಿ ಉಗಮಿಸುತ್ತಾ ಮುಂದೆ ದಕ್ಷಿಣ ಟಿಬೆಟ್ನಲ್ಲಿ ಹರಿಯುವಾಗ ಡಿಯಾಂಗ್ ಅಂತ ಹೇಳಿ ಕರೆಸಿಕೊಳ್ಳುತ್ತಾ ಆ ನಂತರ ಹಿಮಾಲಯವನ್ನು ದಾಟಿ ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ನೈಋತ್ಯಾಭಿಮುಖವಾಗಿ ಹರಿಯುವುದು. ಭಾರತದಲ್ಲಿ ಇದರ ಹೆಸರು ಬ್ರಹ್ಮಪುತ್ರ. ಮುಂದೆ ಬಾಂಗ್ಲಾದೇಶವನ್ನು ಸೇರುವ ಈ ಮಹಾನದಿಯಲ್ಲಿ ಜಮುನಾ ಎಂಬ ಹೆಸರಿನಿಂದ ಕರೆಯಲ್ಪಡುವುದು. ನಂತರ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತಾ ಇದು ಸುಮಾರು 1800 ಮೈಲಿ ಅಂದರೆ 2900 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತೆ. ಹೆಚ್ಚಿನ ನದಿಗಳಿಗೆ ಸ್ತ್ರೀ ಹೆಸರುಗಳಿದ್ದರೆ ಈ ನದಿಗೆ ಮಾತ್ರ ಪುರುಷ ಹೆಸರು. ಸಂಸ್ಕೃತ ಭಾಷೆಯಲ್ಲಿ ಬ್ರಹ್ಮಪುತ್ರ ಎಂದರೆ ಬ್ರಹ್ಮನ ಮಗ ಅಂಥೇಳಿ. ನೆಕ್ಸ್ಟು ಮಹಾನದಿ ಬಗ್ಗೆ ನೋಡೋಣ. ಭಾರತದ ಛತ್ತೀಸ್ಗಢ ರಾಜ್ಯದ ಉತ್ತರ ಪ್ರಾಂತ್ಯದಲ್ಲಿ ರಾಯ್ಪುರ ಜಿಲ್ಲೆಗೆ ಸೇರಿದ ಸಿಂಹಾವ ಎಂಬಲ್ಲಿ ಉಗಮಿಸುತ್ತಾ ಮುಂದೆ ಒಡಿಶಾ ರಾಜ್ಯದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಮಹಾನದಿಯ ಉದ್ದ ಸುಮಾರು 860 ಕಿಲೋಮೀಟರ್. ಈ ನದಿಯ ಜಲಾನಯನ ಪ್ರದೇಶಗಳು ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ ರಾಜ್ಯಗಳ ಭಾಗಗಳು. ಭಾರತದ ದೊಡ್ಡ ನದಿಗಳ ಪೈಕಿ ಒಂದಾದ ಮಹಾನದಿಗೆ ಅಡ್ಡಲಾಗಿ ಸಂಬಾಲ್ಪುರದ ಬಳಿ ಜಗತ್ತಿನ ಅತ್ಯಂತ ದೊಡ್ಡ ಮಣ್ಣುಗಾರೆಯ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟೆಗೆ ಹೀರಾಕುಡ್ ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಸಟ್ಲೇಜ್ ನದಿಯನ್ನು ನೋಡೋಣ. ಈ ನದಿಯು ಟಿಬೆಟಿನ ಕೈಲಾಸ ಶ್ರೇಣಿಯ 4570 ಮೀಟರ್ ಎತ್ತರದ ಮಾನಸ ಸರೋವರ ಬಳಿ ಉಗಮ ಹೊಂದುತ್ತಾ ಇದು 1450 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾ ಈ ನದಿಯ ಸಹಾಯಕ ನದಿಗಳು ಯಾವ್ಯಾವಂದರೆ ವ್ಯಾಸ, ಯೋಗ, ಬಸ್ಪಾ ಹಿಮಾಚಲ ಪ್ರದೇಶ, ಪಂಜಾಬ್, ಬಿಯಾಸ್ ನದಿಯನ್ನು ಸೇರುತ್ತಾ. ನೆಕ್ಸ್ಟು ಸಿಂಧೂ ನದಿಯನ್ನು ನೋಡೋಣ. ಇದು ಪಾಕಿಸ್ತಾನ್ ಮತ್ತು ಉತ್ತರ ಭಾರತದಲ್ಲಿ ಹರಿಯುವ ಒಂದು ಪ್ರಮುಖವಾದ ನದಿಯಾಗಿದೆ. ಈ ನದಿ ಟಿಬೆಟ್ನ ಕೈಲಾಸ ಶ್ರೇಣಿಯ ಪ್ರಸ್ಥಭೂಮಿಯಲ್ಲಿರುವ ಮಾನಸ ಸರೋವರ ಹತ್ತಿರ ಉಗಮವಾಗುತ್ತೆ. ನಂತರ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದು ಇಡೀ ದಕ್ಷಿಣ ಏಷ್ಯಾದಲ್ಲಿ ದೊಡ್ಡ ಹಿಮಾಲಯನ್ ನದಿ. ಈ ನದಿ 1800 ಮೈಲಿ ಅಂದರೆ 2900 ಕಿಲೋಮೀಟರ್ ಉದ್ದವಿದೆ. ಇದಕ್ಕೆ ಹಲವಾರು ಉಪನದಿಗಳಿವೆ. ಅವುಗಳು ಜಾಸ್ಕಾರ್, ಶಯೋಕ್, ನೂಬ್ರಾ ಇತ್ಯಾದಿ. ಇವು ಕಾಶ್ಮೀರ ಪ್ರದೇಶದಲ್ಲಿ ಸೇರುವುದು. ನೆಕ್ಸ್ಟು ದಾಮೋದರ ನದಿ ಬಗ್ಗೆ ನೋಡೋಣ. ಈ ನದಿಯು ಛೋಟಾನಾಗ್ಪುರ ಪ್ರಸ್ಥಭೂಮಿಯಿಂದ ಆಗ್ನೇಯ ಭಾಗದಲ್ಲಿ ಉಗಮವಾಗುತ್ತೆ. ಈ ದಾಮೋದರ ನದಿಯು ಸುಮಾರು 600 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿಯುತ್ತೆ. ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂಥೇಳಿ ಕರೀತಾರೆ. ನೆಕ್ಸ್ಟು ನರ್ಮದಾ ನದಿ ಬಗ್ಗೆ ನೋಡೋಣ. ಮಧ್ಯ ಭಾರತದಲ್ಲಿ ಹರಿಯುವ ಒಂದು ನದಿ ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ಮೂಲಕ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ.
ನರ್ಮದಾ ನದಿಯು ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವಿನ ಸಾಂಪ್ರದಾಯಿಕ ಎಲ್ಲೆ ಎಂದು ಪರಿಗಣಿಸಲ್ಪಡುತ್ತಾ. ಮಧ್ಯಪ್ರದೇಶ ರಾಜ್ಯದ ಶಾಹದೋಲ್ ಜಿಲ್ಲೆಯ ಅಮರಕಂಟಕ ಬೆಟ್ಟದ ನರ್ಮದಾ ಕುಂಡ ಎಂದು ಪ್ರಸಿದ್ಧವಾಗಿರುವ ಒಂದು ಸಣ್ಣ ಕುಂಡದಿಂದ ಉಗಮಿಸುತ್ತಾ ಈ ನದಿ ಮುಂದೆ ಸುಮಾರು 1312 ಕಿಲೋಮೀಟರ್ ದೂರ ಪಶ್ಚಿಮಾಭಿಮುಖವಾಗಿ ಹರಿದು ಗುಜರಾತ್ ರಾಜ್ಯದ ಭೂರಜ್ ನಗರದ ಬಳಿ ಕಂಬಾತ್ ಕೊಲ್ಲಿಯನ್ನು ಸೇರುತ್ತಾ. ನೆಕ್ಸ್ಟು ಕೃಷ್ಣಾ ನದಿ ಬಗ್ಗೆ ನೋಡೋಣ. ದಕ್ಷಿಣ ಭಾರತದ ಎರಡನೇ ದೊಡ್ಡ ಹೊಳೆಯಾಗಿದೆ. ಈ ಹೊಳೆಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತೆ. ಕಡಲು ಮಟ್ಟಕ್ಕಿಂತ 1338 ಮೀಟರ್ ಎತ್ತರದಲ್ಲಿ ಉಗಮವಾಗಿ ಸುಮಾರು 1392 ಕಿಲೋಮೀಟರ್ ಹರಿದು ಆಂಧ್ರಪ್ರದೇಶದ ಹಂಸಲಾ ದೀವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕರ್ನಾಟಕದಲ್ಲಿ ಇದು ಸುಮಾರು 483 ಕಿಲೋಮೀಟರ್ ಹರಿಯುತ್ತದೆ. ಇದರ ಉಪನದಿಗಳೆಂದರೆ ತುಂಗಭದ್ರಾ, ಕೊಯ್ನಾ, ಭೀಮಾ, ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು ಆಗಿವೆ. ನೆಕ್ಸ್ಟು ಕಾವೇರಿ ನದಿ ಬಗ್ಗೆ ನೋಡೋಣ. ಇದು ಕರ್ನಾಟಕದ ಜೀವನದಿಯಾಗಿದೆ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುತ್ತದೆ. ಈ ನದಿಯು ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತೈತೆ. ಮುಖ್ಯವಾಗಿ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಹರಿಯುವ ಈ ನದಿಯ ಪಥ ಸುಮಾರು 765 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಇದರ ಜಲಾನಯನ ಪ್ರದೇಶ 81,155 ಕಿಲೋಮೀಟರ್ ಸ್ಕ್ವೇರ್ನಷ್ಟು. ಇಷ್ಟು ನಿಮಗೆ ನಮ್ಮ ದೇಶದ ನದಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.